ನಜರೇತಿನ ಯೇಸು ಕ್ರಿಸ್ತನ ಮಧುರವಾದಂತಹ ನಾಮದಲ್ಲಿ ನಿಮ್ಮೆಲ್ಲರನ್ನ ಈ ಹೆದರದಿರು ನನ್ನ ಮನವಿ ಸೇವೆಗಳ ಮೂಲಕವಾಗಿ ಹೃದಯಪೂರ್ವಕವಾಗಿ ನಾನು ಸ್ವಾಗತ ಮಾಡ್ತಾ ಇದ್ದೆ. ದೇವಶಿಲ್ರೆ, ಕಲ್ವಾರಿಯ ಆ ಕೃಪೆಯ ಮೂಲಕವಾಗಿ ಇವತ್ತು ನಾವೆಲ್ಲರೂ ಸಂತೋಷವಾಗಿದ್ದೇವೆ. ಈ ಸಂತೋಷಕ್ಕೆ ಕಾರಣ ನಮ್ಮ ಕರ್ತನಾಗಿದ್ದಾನೆ. ಅದಕ್ಕಾಗಿ ಕರ್ತನ ಸನ್ನಿಧಾನದಲ್ಲಿ ನಾವು ಇನ್ನೂ ಭಯಭಕ್ತಿಯಿಂದ ದೇವರ ನಾಮವನ್ನ ನಾವು ಕೃತಜ್ಞತೆಯೊಡನೆ ಈ ರಾತ್ರಿ ವೇಳೆಯಲ್ಲಿ ನಮ್ಮ ಮನಸ್ಸಾರೆ ಕೈಗಳನ್ನ ಮೇಲಕ್ಕೆತ್ತಿ ಆತನಿಗೆ ಕೇಳೋಣ. ಹಾಲೆಲೂಯಾ, ಸ್ತೋತ್ರಂ, ವಂದನೆ ರಾಜ ಎಂಬುದಾಗಿ. ದೇವಶಿಲ್ರೆ, ಪ್ರತ್ಯೇಕವಾಗಿ ಪ್ರತಿ ಮಂಗಳವಾರ ರಾತ್ರಿ 9 ಗಂಟೆಯಿಂದ ಪ್ರತಿ ಶುಕ್ರವಾರ ರಾತ್ರಿ 9 ಗಂಟೆಯಿಂದ ನಡೆಯುವಂತಹ ಈ ವಿಶೇಷವಾದಂತಹ ಕುಟುಂಬ ಪ್ರಾರ್ಥನೆಯಲ್ಲಿ ಕುಟುಂಬವಾಗಿ ಸೇರಿ ಈ ವಿಶೇಷವಾದ ಆರಾಧನೆಯಲ್ಲಿ ಪಾಲ್ಗೊಳ್ಳ್ರಿ. ಕರ್ತನು ನಿಮ್ಮನ್ನ ನಿಮ್ಮ ಕುಟುಂಬವನ್ನ ಆಶೀರ್ವಾದ ಮಾಡಲಿ. ಬರೀ ಭಾನುವಾರಕ್ಕೆ ನಮ್ಮ ಆತ್ಮಿಕತೆ ಜೀವಿತ ಸೀಮಿತವಾಗದೆ ವಾರದಲ್ಲಿ ಮತ್ತೆ 2 ದಿನಗಳ ಕಾಲ ದೇವ ಸನ್ನಿಧಾನದಲ್ಲಿ ಈ ವಿಶೇಷವಾದಂತಹ ಕುಟುಂಬ ಪ್ರಾರ್ಥನೆಯನ್ನ ನಡೆಸುವಂತಹ ವೇಳೆಯಲ್ಲಿ ನೀವೆಲ್ಲರೂ ಸದಾ ಅನೇಕ ಜನರಿಗೆ ತಿಳಿಸಿ ಕುಟುಂಬ ಪ್ರಾರ್ಥನೆಯಲ್ಲಿ ಭಾಗವಹಿಸುವಂತ ದೇವರ ಸನ್ನಿಧಾನದಲ್ಲಿ ಪ್ರೋತ್ಸಾಹ ಮಾಡ್ರಿ. ಕರ್ತನು ನಿಮ್ಮನ್ನ ಆಶೀರ್ವಾದ ಮಾಡ. ಪ್ರತ್ಯೇಕವಾಗಿ ಈ ಸೇವೆಗೋಸ್ಕರವಾಗಿ ಅನೇಕ ಮಕ್ಕಳು ನೀವು ಕಾಣಿಕೆಗಳನ್ನ ಕೊಡ್ತಾ ಇದ್ದೀರಿ. ಅದಕ್ಕಾಗಿ ದೇವರಿಗೆ ಸ್ತೋತ್ರ. ಕಳೆದ ವಾರವೇ ಆ ಹೆಸರುಗಳನ್ನ ಅನೌನ್ಸ್ಮೆಂಟ್ ಮಾಡಬೇಕಾಗಿತ್ತು, ಆದರೆ ನಾನು ಮಾತನಾಡುವಂತ ಸಂದರ್ಭದಲ್ಲಿ ನನ್ನ ಮೈಕನ್ನ ನಾನೇ ಆಫ್ ಮಾಡ್ಕೊಂಡ್ಬಿಟ್ಟಿದ್ದೇನೆ. ರೆಕಾರ್ಡೇ ಆಗಿರಲಿಲ್ಲ. ಅದಕ್ಕಾಗಿ ನಿಮ್ಮ ಅಮೂಲ್ಯವಾದ ಕಾಣಿಕೆಗಳನ್ನ ನೀವು ಕಳಿಸಿದ್ದೀರಿ. ವಿಶೇಷವಾಗಿ ಭಾಮಿನಿ ಸಿಸ್ಟರ್ ಹುಬ್ಬಳ್ಳಿ, ನಹೋಮಿ ಸಿಸ್ಟರ್ ಹುಬ್ಬಳ್ಳಿ ಮತ್ತು ವೈಲೆಟ್ ಸಿಸ್ಟರ್ ಬೆಂಗಳೂರು, ಪ್ರೇಮಾ ಸಿಸ್ಟರ್ ಬೆಂಗಳೂರು, ಆಮೇಲೆ ಅನಿತಾ ಸಿಸ್ಟರ್, ಕುಮಾರ್ ಸೋಲ್ಕುಂಟೆ, ಮೋಹನ್ ಮಾಣಿಕ, ಬ್ರದರ್ ಬೀದರ್, ವಿನೋದ್ ಕುಮಾರ್ ಮತ್ತು ದೇನಾಕ್ಕೆ ಸ್ತೋತ್ರವಾಗಲಿ, ಭಾಗ್ಯಮ್ಮ, ದೇವರ ಸನ್ನಿಧಾನದಲ್ಲಿ ಇನ್ನೂ ಅನೇಕ ಜನರು, ಕಾವ್ಯಶ್ರೀ, ಇವರೆಲ್ಲರೂ ಸದಾ ನೀವು ಕಾಣಿಕೆಗಳನ್ನ ಕಳಿಸಿದಿರಿ. ಇವತ್ತು ಅಜಯ್ ಮತ್ತು ಗುಲ್ಬರ್ಗಾದಿಂದ ಪುಷ್ಪಾ ಸಿಸ್ಟರ್ ಪ್ರವೀಣ್ ಅವರು ಕಾಣಿಕೆಗಳನ್ನ ಕಳಿಸಿದ್ದಾರೆ. ದೇನಾಕ್ಕೆ ಸ್ತೋತ್ರವಾಗಲಿ. ಈ ಎಲ್ಲ ಮಕ್ಕಳನ್ನ ದೇವರು ಇನ್ನೂ ಉನ್ನತವಾಗಿ ಆಶೀರ್ವದಿಸಿ ಪರಲೋಕದ ದ್ವಾರಗಳನ್ನ ಇವರಿಗಾಗಿ ತೆರೆದು ದೇವರು ಬಲಪಡಿಸಲಿ ಎಂಬುದಾಗಿ ಕರ್ತನ ಸನ್ನಿಧಾನದಲ್ಲಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ದೇವಶಿಲ್ರೆ, ಇವತ್ತು ಉದಯ ಕಾಲದಲ್ಲಿ ಎದ್ದು ಪ್ರಾರ್ಥನೆಯನ್ನು ಮಾಡಿದ್ರ, ಅಟ್ಲೀಸ್ಟ್ ಒಂದು 3-4 ಅಧ್ಯಾಯನಾದ್ರೂ ಓದಿದ್ರ, 10-15 ನಿಮಿಷಗಳ ಕಾಲ ಆದರೂ ದೇವರ ಸನ್ನಿಧಾನದಲ್ಲಿ ಮೊಣಕಾಲನ್ನು ಊರಿ ಆತನ ಮುಖದರ್ಶನವನ್ನು ಪಡೆದುಕೊಂಡು ದಿನವನ್ನು ಪ್ರಾರಂಭಿಸಿದ್ರ. ಒಂದು ವೇಳೆ ಇದುವರೆಗೂ ಸದಾ ಅಂತ ಒಂದು ಕಾರ್ಯದಲ್ಲಿ ನೀವು ಭಗ್ನರಾಗದೆ ಹೋಗಿರುವುದಾದರೆ ಯೇಸುವಿನ ನಾಮದಲ್ಲಿ ಇವತ್ತಿನಿಂದಾದರೂ ಸದಾ ನಿಮ್ಮ ಪ್ರಾರ್ಥನಾ ಜೀವಿತವನ್ನು ಉದಯ ಕಾಲದಲ್ಲಿ ನೀವು ಕಟ್ಟಿಕೊಳ್ಳ್ರಿ. ಆತನ ಮುಖವನ್ನು ದೃಷ್ಟಿಸಿದ ಹೊರತು ಮನೆಯ ಬಾಗಿಲನ್ನು ದಾಟಿ ನೀವು ಹೊರಗಡೆ ಹೋಗಬೇಡ. ಯಾಕೆಂತ ಹೇಳಿದರೆ ಪ್ರತಿ ದಿನ ಶತ್ರು ಆಗಿರುವಂತ ಸೈತಾನನು ನಮ್ಮನ್ನ ಎದುರು ನೋಡ್ತಾ ಇರ್ತಾನೆ, ಎಲ್ಲಿ ಇವರನ್ನ ಹಿಡಿಲಿ ಎಂಬುದಾಗಿ. ಅದಕ್ಕಾಗಿ ಆತನಿಗೆ ಅವಕಾಶ ಕೊಡದೆ ಉದಯ ಕಾಲದಲ್ಲಿಯೇ ಅವನ ಎಲ್ಲ ಬಲಗಳನ್ನ ಕಟ್ಟುವಂತ ಒಂದು ಶ್ರೇಷ್ಠವಾದಂತ ಆಯುಧ ಅದು ಯೇಸುವಿನ ನಾಮ, ಯೇಸುವಿನ ವಾಕ್ಯ, ಯೇಸುವಿನ ಆ ಆತ್ಮ ಮತ್ತು ಯೇಸುವಿನ ಆ ರಕ್ತದಿಂದ ನಾವು ಕಟ್ಟಿ ಉದಯ ಕಾಲದಲ್ಲಿ ಪ್ರಾರ್ಥನೆ ಮಾಡಿ ನಾವು ಮನೆ ಬಿಟ್ಟು ಹೊರಗಡೆ ಹೋಗುವಾಗ ಆ ದಿನವೆಲ್ಲ ದೇವರು ನಮ್ಮ ಜೊತೆನಲ್ಲಿದ್ದು ವಿಶೇಷವಾದ ಜಯವನ್ನು ಕೊಟ್ಟು ನಮ್ಮನ್ನು ನಡೆಸುವಂತನಾಗಿದ್ದಾನೆ. ದೇನಾಕ್ಕೆ ಸ್ತೋತ್ರವಾಗಲಿ. ಇವತ್ತು ಸಹ ಒಂದು ವಿಶೇಷವಾದಂತ ಪ್ರಾರ್ಥನೆಯ ವಿಷಯದಲ್ಲಿ ನಾವು ಇವತ್ತು ಧ್ಯಾನ ಮಾಡಲಿಕ್ಕೆ ಹೋಗ್ಲಿಕ್ಕಿದ್ದೇವೆ. ಆತ್ಮೀಯ ದೇವಶಿಲ್ರೆ, ಈ ಲೋಕದ ಯಾತ್ರೆಯಲ್ಲಿ ಪ್ರಾರ್ಥನೆ ದೇವರ ಮನಸ್ಸನ್ನೇ ಬದಲಾಯಿಸುವಂತದ್ದಾಗಿ, ಪ್ರಾರ್ಥನೆ ದೇವರ ಮನಸ್ಸನ್ನೇ ಬದಲಾಯಿಸುವಂತದ್ದಾಗಿದೆ ಎಂಬುದಾಗಿ ಕೇಳುವಾಗ ಆಶ್ಚರ್ಯವಾಗ್ತದೆ ಅಲ್ಲ? ಅದು ಹೇಗೆ ದೇವರು ಮನಸ್ಸನ್ನ ಬದಲಾಯಿಸಿಕೊಳ್ತಾರೆ ಪಾಸ್ಟರ್ ಎಂಬುದಾಗಿ ನೀವು ಯೋಚನೆ ಮಾಡ್ತಾ ಇರಬಹುದು. ಆತನು ಖಂಡಿತವಾಗಿಯೂ ಪ್ರಾರ್ಥಿಸುವಂತ ಮಕ್ಕಳ ಮೊರೆಯನ್ನ ಕೇಳಿ ಮಾಡಬೇಕಾದಂತ ಆ ಕೇಡನ್ನ ಮಾಡದೆ ಮಲಗುವ ದೇವರು ಎಂಬುದಾಗಿ ನಾವು ಆತನನ್ನ ಆರಾಧಿಸುತ್ತೇವೆ.
ಹಾಗಂತ ಹೇಳಿದ್ರೆ ಆತನು ಮಾತು ಕೊಟ್ಟ ನಂತರ ಆತನು ಮರ್ತು ಬಿಡ್ತಾನ? ಇಲ್ಲ, ಆ ವಿಷಯದಲ್ಲಿ ತನ್ನನ್ನು ತಾನು ಸಮರ್ಥನೆ ಮಾಡ್ಕೊಳ್ತಾನ? ಇಲ್ಲ ಇಲ್ಲ. ಯಾಕೆಂದ್ರೆ ನಾವು ಆರಾಧಿಸುವಂತ ದೇವರು ಯಾವತ್ತೂ ಬದಲಾಗದ ದೇವರು, ಯಾವತ್ತೂ ಬದಲಾಗದ ದೇವರು. ಆದರೆ ಪ್ರಾರ್ಥನೆ ಮಾತ್ರ ದೇವರನ್ನ ಮತ್ತು ದೇವರ ಹಸ್ತವನ್ನ ಅದು ಬದಲಾಯಿಸುವಂತದ್ದಾಗಿದೆ. ಪ್ರಾರ್ಥನೆ ಪ್ರಾರ್ಥನೆ ಹಾಗಂದ್ರೆ ನಾವೆಲ್ಲ ಯೋಚನೆ ಮಾಡಬೇಕಾಗುತ್ತೆ. ದೇವರನ್ನೇ ಬದಲಾಯಿಸುತ್ತದೆ, ದೇವರ ಮನಸ್ಸನ್ನೇ, ದೇವರ ಹಸ್ತವನ್ನೇ ಬದಲಾಯಿಸುತ್ತದೆ ಎಂಬುದಾಗಿ ನೆನೆಸುವಾಗ ಆಶ್ಚರ್ಯಕರವಾದ ಒಂದು ಸಂಗತಿ ಅಲ್ವಾ? ನಾವೆಲ್ಲ ಇದುವರೆಗೆ ತಿಳ್ಕೊಂಡಿರೋದು ಏನಂದ್ರೆ ನಮ್ಮ ದೇವರು ಬದಲಾಗುವುದಿಲ್ಲ ಅಂತ. ಖಂಡಿತವಾಗಿ ಪ್ರೀತಿಯುಳ್ಳ ದೇವಚಂದ್ರೆ, ನಮ್ಮ ದೇವರು ಬದಲಾಗ್ತಾನೆ. ಯಾಕೆಂದ್ರೆ ಆತನ ಬಲಿಷ್ಠವಾದ ಹಸ್ತ ಇಡೀ ಪ್ರಪಂಚವನ್ನೇ ಅದು ಆಳ್ವಿಕೆ ಮಾಡ್ತಾ ಇದೆ. ಆದರೆ ಪ್ರಾರ್ಥಿಸುವಂತ ವ್ಯಕ್ತಿ ತನ್ನ ವೈಯಕ್ತಿಕವಾದ ಜೀವಿತದಲ್ಲಿ ದೇವರಿಗೆ ಮೆಚ್ಚುಗೆಯಾದಂತ ಪ್ರಾರ್ಥನೆಯನ್ನು ಮಾಡುವುದಾದರೆ ಆ ಹಸ್ತವನ್ನು ಸದಾ ದೇವರು ತಡೆದು ನಿಲ್ಲಿಸಿ ಪ್ರತ್ಯೇಕವಾಗಿ ಕೇಡು ಮಾಡಬೇಕಾದಂತ ಆ ಸ್ಥಳದಲ್ಲಿ ಆಶೀರ್ವಾದವನ್ನ ತುಂಬಿ ತುಳುಕುವ ಹಾಗೆ ಆತನು ನಡೆಸುವಂತವನಾಗಿದ್ದಾನೆ. ಅದಕ್ಕಾಗಿ ಪ್ರಾರ್ಥನೆ ಬಹಳ ಪ್ರಾಮುಖ್ಯವಾದದ್ದು. ಕ್ರೈಸ್ತ ಮಕ್ಕಳಿಗೆ ಪ್ರಾರ್ಥನೆ ಅದು ಉಸಿರಾಗಿರುವಂತದ್ದಾಗಿದೆ. ಒಂದು ವೇಳೆ ಪ್ರಾರ್ಥನೆ ಮಾಡದೇ ಇರುವಂತಹ ವ್ಯಕ್ತಿಗಳು ಅವರು ಸತ್ತ ಹೆಣಕ್ಕೆ ಸಮಾನವಾಗಿದ್ದಾರೆ ಎಂಬುದಾಗಿ ಒಬ್ಬ ಭಕ್ತನು ಹೀಗೆ ಹೇಳ್ತಾನೆ. ಹೇಗೆ ಎಂಬುದಾಗಿ ನೆನೆಸುವಾಗ, ಸತ್ತು ಹೋಗಿರುವಂತ ಆ ಮನುಷ್ಯ ಉಸಿರಾಡೋದಕ್ಕೆ ಸಾಧ್ಯನಾ? ಇಲ್ವೇ ಇಲ್ಲ. ಅದೇ ರೀತಿಯಲ್ಲಿ ಒಬ್ಬ ಮನುಷ್ಯ ತಾನು ಪ್ರಾರ್ಥನೆ ಮಾಡದೆ ಹೋದ್ರೆ ಅವನು ಸತ್ತ ರೂಪದಲ್ಲಿನ. ಸ್ವತಃ ದೇವರೇ ಪ್ರಕಟಣೆ ಗ್ರಂಥದಲ್ಲಿ ಅದನ್ನು ಸ್ಪಷ್ಟಪಡಿಸುತ್ತಾನೆ. ನೋಡುವುದಕ್ಕೆ ಮಾತ್ರ ನೀನು ಬದುಕಿರುವ ಹಾಗೆ ಕಾಣ್ತಾ ಇದ್ದಿ, ನೀನು ಸತ್ತವನ ಹಾಗಿದ್ದಿ ಎಂಬುದಾಗಿ ದೇವರು ಹೇಳುವಂತ ಸಂಗತಿಯನ್ನು ನಾವು ಪ್ರಕಟಣೆ ಗ್ರಂಥದಲ್ಲಿ ಕೇಳ್ತಾ ಇರ್ತೇವೆ. ಅದಕ್ಕಾಗಿ ಪ್ರೀತಿಯುಳ್ಳ ದೇವಚಂದ್ರೆ, ಕರ್ತನ ಸನ್ನಿಧಾನದಲ್ಲಿ ಆ ಪ್ರಾರ್ಥನೆ ದೇವರ ಮನಸ್ಸನ್ನೇ ಮಾರ್ಪಡಿಸುತ್ತದೆ, ದೇವರ ಹಸ್ತವನ್ನು ತಡೆದು ನಿಲ್ಲಿಸುತ್ತದೆ. ಅಂತ ಒಂದು ಅದ್ಭುತವಾದಂತ ಆ ಪ್ರಾರ್ಥನೆ ಸತ್ಯವೇದದಲ್ಲಿ ಇದೆಯಾ ಪಾಸ್ಟರ್ ಎಂಬುದಾಗಿ ನೀವು ಕೇಳಬಹುದು. ಹಾಗಾದ್ರೆ ಅದನ್ನೇ ಇವತ್ತು ನಾವು ಧ್ಯಾನ ಮಾಡೋದಕ್ಕೆ ಹೋಗ್ಲಿಕ್ಕಿದೆ. ಯೆಶಾಯ ಪ್ರವಾದನೆ ಗ್ರಂಥ 38ನೇ ಅಧ್ಯಾಯ 2ನೇ ವಚನದಿಂದ 6ನೇ ವಚನದ ತನಕ ನಾವು ಕೇಳಿಸಿಕೊಳ್ಳುವಂತರಾಗೋಣ. ಇದನ್ನು ಕೇಳಿದೊಡನೆ ಹಿಜ್ಕೀಯನು ಮೋರೆಯನ್ನು ಗೋಡೆಯ ಕಡೆಗೆ ತಿರುಗಿಸಿ ಯೆಹೋವನೇ ನಾನು ನಂಬಿಗಸ್ತನಾಗಿಯೂ ಯಥಾರ್ಥ ಚಿತ್ತನಾಗಿಯೂ ನಿನಗೆ ನಡೆದುಕೊಂಡು ನಿನ್ನ ದೃಷ್ಟಿಯಲ್ಲಿ ಒಳ್ಳೆಯವನಾಗಿದ್ದೇನೆಂದು ನೆನಪು ಮಾಡಿಕೋ ಎಂದು ಪ್ರಾರ್ಥಿಸಿ ಬಹಳವಾಗಿ ಅತ್ತನು. ಆಗ ಯೆಹೋವನು ಯೆಶಾಯನಿಗೆ ನೀನು ಹೋಗಿ ನನ್ನ ಪ್ರಜೆಗಳ ಪ್ರಭುವಾಗಿರುವ ಹಿಜ್ಕೀಯನಿಗೆ ನಾನು ನಿನ್ನ ಪ್ರಾರ್ಥನೆಯನ್ನು ಕೇಳಿದ್ದೇನೆ, ನಿನ್ನ ಕಣ್ಣೀರನ್ನು ನೋಡಿದ್ದೇನೆ, ನಿನ್ನ ಆಯುಷ್ಯಕ್ಕೆ 15 ವರ್ಷಗಳನ್ನು ಕೂಡಿಸಿ ನಿನ್ನನ್ನು ಈ ಪಟ್ಟಣವನ್ನು ಅಶ್ಶೂರದ ಅರಸನ ಕೈಗೆ ಸಿಕ್ಕದಂತೆ ನಾನು ತಪ್ಪಿಸುವೆನು. ಹಲ್ಲೆಲೂಯಾ. ಈ ಘಟನೆ ನಿಮ್ಗೆಲ್ಲ ಚೆನ್ನಾಗಿ ಗೊತ್ತು. ಯೇಸು ಕ್ರಿಸ್ತನ ನಾಮದಲ್ಲಿ ಆತ್ಮೀಯ ದೇವಶಂಡ್ರೆ, ಇಲ್ಲಿ ಒಂದು ಭಯಂಕರವಾದಂತ ಪರಿಸ್ಥಿತಿಯನ್ನ ಹಿಜ್ಕೀಯ ಇರುವಂತ ರಾಜ ಎದುರಿಸ್ತಾ ಇದ್ದಾನೆ. ಆ ಪರಿಸ್ಥಿತಿಯನ್ನು ತಂದು ಒಡ್ಡಿದವರು ಯಾರು ಗೊತ್ತಾ? ಸ್ವತಃ ದೇವರೇ. ತನ್ನ ಪ್ರವಾದಿಯಾಗಿರುವಂತ ಯೆಶಾಯನನ್ನ ಹಿಜ್ಕೀಯನ ಬಳಿಗೆ ಕಳಿಸಿ ಆ ಹಿಜ್ಕೀಯನಿಗೆ ನೀನು ಸಿದ್ಧಪಾಠ ಮಾಡ್ಕೋ, ನಿನ್ನ ಮನೆಯನ್ನ ಸಿದ್ಧಪಾಠ ಮಾಡ್ಕೋ, ನೀನು ಬದುಕುವುದಕ್ಕೆ ಆಸ್ಪದವಿಲ್ಲ, ನೀನು ಬೇಗನೆ ಸಾಯ್ತೀಯ ಎಂಬುದಾಗಿ ಹೇಳ್ತಾನೆ. ದೇವರಿಗೆ ಸ್ತೋತ್ರವಾಗಲಿ. ಈ ಮಾತನ್ನ ಕೇಳಿದ ತಕ್ಷಣವೇ ಆ ಹಿಜ್ಕೀಯನು
ಮಾಡಿದಂತ ಪ್ರಾಮುಖ್ಯವಾದಂತ ಸಂಗತಿಯನ್ನ ಇವತ್ತು ನಾವು ಧ್ಯಾನ ಮಾಡೋದಕ್ಕೆ ಹೋಗ್ಲಿಕ್ಕಿದೆ. ಪ್ರೀತಿಯುಳ್ಳ ದೇವಜನರೇ, ಆತನು 5 ವಿಶೇಷವಾದಂತ ಒಂದು ಪ್ರಾರ್ಥನೆಯನ್ನ ದೇವರ ಸನ್ನಿಧಾನದಲ್ಲಿ ಇಲ್ಲಿ ಮಾಡುವುದನ್ನು ನಾವು ನೋಡ್ತಾ ಇದ್ದೇವೆ. ಈ ಮಾತು ಅಂದ್ರೆ ನಿನ್ನನ್ನು ನೀನು ಸಿದ್ಧಪಡಿಸಿಕೋ, ನಿನ್ನ ಮನೆಯನ್ನು ಸಿದ್ಧಪಡಿಸಿಕೋ, ನೀನು ಸಾಯಲೇಬೇಕಾಗ್ತದೆ ಎಂಬುದಾಗಿ ಪ್ರವಾದಿ ಹೇಳಿದ ತಕ್ಷಣ ಆತನು ಮಾಡಿದ ಮೊಟ್ಟ ಮೊದಲ ಪ್ರಾರ್ಥನೆಯೇ ಕಣ್ಣೀರಿನ ಪ್ರಾರ್ಥನೆ. ಕಣ್ಣೀರಿನ ಪ್ರಾರ್ಥನೆ. ಆತನು ನೇರವಾಗಿ ಆ ಶಬ್ದವನ್ನ ಕೇಳಿದ ತಕ್ಷಣ ತನ್ನ ಮೋರೆಯನ್ನ ಗೋಡೆ ಕಡೆಗೆ ತಿರುಗಿಸಿ ಕಣ್ಣೀರನ್ನ ಇಡುವಂತಹ ಸಂಗತಿಯನ್ನ ನಾವು ನೋಡ್ತಾ ಇದ್ದೇವೆ. ಹೌದು ಪ್ರೀತಿಯುಳ್ಳ ದೇವಜನರೇ, ನಮ್ಮ ದೇವರ ಮನಸ್ಸು ಯಾವುದಕ್ಕೆ ಕರೆದಿತ್ತದೆ ಗೊತ್ತಾ? ನಮ್ಮ ದೇವರು ಯಾವುದಕ್ಕೆ ಮಾರ್ಪಡ್ತಾನೆ ಗೊತ್ತಾ? ನಮ್ಮ ಜೀವಿತದಲ್ಲಿ ಎಂಥ ವಿಧವಾದಂತಹ ತಡೆಗಳು, ಎಂಥ ವಿಧವಾದ ಪಾಪಗಳು, ಇಕ್ಕಟ್ಟುಗಳು ನಾವು ಮಾಡಿದಂತ ಸಂದರ್ಭದಲ್ಲಿ ಸಹ ದೇವರು ಆತನ ಸನ್ನಿಧಾನದಲ್ಲಿ ನಾವು ಹೋಗಿ ಕಣ್ಣೀರಿನಿಂದ, ಪಶ್ಚಾತ್ತಾಪದ ಹೃದಯದಿಂದ ದೇವಾ ನನ್ನನ್ನ ಕರುಣಿಸು ಎಂಬುದಾಗಿ ಕರ್ತನ ಸನ್ನಿಧಾನದಲ್ಲಿ ಕಣ್ಣೀರಿಡುವಂತ ವ್ಯಕ್ತಿಗಳನ್ನ ಆತನು ದೂರ ತಳ್ಳುವಂತ ಕರ್ತನ ಅಲ್ಲವೇ ಅಲ್ಲ. ಬಹಳ ಸಾರಿ ನಮ್ಮ ಜೀವಿತದಲ್ಲಿ ದೇವರಿಗೆ ಸ್ತೋತ್ರವಾಗಲಿ, ಇಂಥ ಸಾವು ಬದುಕಿನ ಮಧ್ಯದಲ್ಲಿ ಹೋರಾಟ ಬರುವಂತ ವೇಳೆಯಲ್ಲಿ ನಾವು ದೇವರನ್ನ ದೃಷ್ಟಿಸದೆ, ದೇವರ ಕಡೆಗೆ ತಿರುಗಿಕೊಳ್ಳದೆ, ದೇವರ ಸಾನ್ನಿಧ್ಯವನ್ನು ಬಯಸದೆ, ಸ್ವಲ್ಪ ಕೂಡ ಪಶ್ಚಾತ್ತಾಪ ಪಡದೆ, ನಾವು ಮಾಡಿದ ತಪ್ಪುಗಳನ್ನು ಅರಿಕೆ ಮಾಡದೆ ಅನೇಕ ಸಂದರ್ಭದಲ್ಲಿ ನಾವು ಕಠಿಣಾತ್ಮರಾಗಿ ಮಾರ್ಪಡುತ್ತೇವೆ. ಆದರೆ ಹಿಜ್ಕೀಯನ ಜೀವಿತದಲ್ಲಿ ಆತನು ಮಾಡಿದಂತ ಮೊಟ್ಟ ಮೊದಲ ಒಂದು ಕಾರ್ಯ ಪ್ರಾರ್ಥನೆ ಏನೆಂಬುದಾಗಿ ನೆನೆಸುವಾಗ ಆತನು ಕಣ್ಣೀರನ್ನ ಇಟ್ಟನು. ಹೌದು ಪ್ರೀತಿಯುಳ್ಳ ದೇವಜನರೇ, ನನ್ನ ದೇವರು ಕಣ್ಣೀರನ್ನ ದಾಟಿ ಹೋಗುವಂತ ದೇವರಲ್ಲ. ಕಣ್ಣೀರನ್ನ ಒರೆಸಿ ಅದ್ಭುತಗಳನ್ನ ನಡೆಸಿ ನಮ್ಮನ್ನ ಬಲಪಡಿಸುವ ದೇವರು ಆತನಾಗಿದ್ದ. ಇವತ್ತು ನಿನ್ನ ಬದುಕಿನಲ್ಲಿ ಸಾವು ಬದುಕಿನ ಮಧ್ಯದಲ್ಲಿ ನೀನು ಹೋರಾಡ್ತಾ ಇರಬಹುದು. ಅನೇಕ ಜನರ ನಿಂದೆಗೆ ನೀನು ಗುರಿಯಾಗಿರಬಹುದು. ಅನೇಕರು ನಿನ್ನನ್ನ ಗುರಿಗಳ ಉಪಾಧಿಯಲ್ಲಿ ಹೀಯಾಳಿಸ್ತಾ ಇರಬಹುದು. ಅಥವಾ ನಾನು ಬದುಕಲೇಬಾರದು, ನನ್ನ ಜೀವನ ವ್ಯರ್ಥ ಎಂಬುದಾಗಿ ನಿರಾಸೆ ನಿಸ್ಪೃಹದಿಂದ ಇವತ್ತು ನೀನು ಕಂಗಾಲಾಗಿರಬಹುದು. ದೇವ ಮಗುವಿನ ದೇವರ ಸನ್ನಿಧಾನದಲ್ಲಿ ದೇವರ ಶಬ್ದವನ್ನು ಆಲಿಸ್ತಿರುವುದಾದ್ರೆ ಖಂಡಿತವಾಗಿಯೂ ನಿನ್ನ ಕಣ್ಣೀರನ್ನ ಆತನು ನಾಟ್ಯವಾಗಿ ಮಾರ್ಪಡಿಸುತ್ತಾನೆ. ಕಣ್ಣೀರನ್ನ ನಾಟ್ಯವಾಗಿ ಮಾರ್ಪಡಿಸ್ತಾನೆ. ಯಾವಾಗ ಗೊತ್ತಾ? ಆ ಕಣ್ಣೀರನ್ನ ನೀನು ದೇವರ ಸಮ್ಮುಖದಲ್ಲಿ ನೀನು ಇಟ್ಟು, ದೇವ ನನ್ನನ್ನು ಕರುಣಿಸಿ ಎಂಬುದಾಗಿ ಪ್ರಾರ್ಥನೆ ಮಾಡುವಾಗ. ದೇವಕ್ಕೆ ಸ್ತೋತ್ರವಾಗಲಿ. ಒಬ್ಬ ಮನುಷ್ಯನು ಹೀಗೆ ಬರೀತಾನೆ, ದೇವರ ಕಣ್ಣಿಗೆ ಒಬ್ಬ ಮನುಷ್ಯನು ಯಾವಾಗ ಸುಂದರವಾಗಿ ಕಾಣುತ್ತಾನಂತೆ ಗೊತ್ತಾ? ದೇವರ ಕಣ್ಣಿಗೆ ಒಬ್ಬ ಮನುಷ್ಯನು ಯಾವಾಗ ಸುಂದರವಾಗಿ ಕಾಣುತ್ತಾನಂದ್ರೆ, ಯಾವೊಬ್ಬ ಮನುಷ್ಯ ಕಣ್ಣೀರಿನಿಂದ ಆತನ ಪಾದ ಸನ್ನಿಧಾನದಲ್ಲಿ ಕೂತುಕೊಂಡು ಆ ಕಣ್ಣೀರಿನಿಂದ ಆತನ ಪಾದವನ್ನು ತೊಳಿತಾನೋ, ಆತನ ಮುಖ ದೇವರು ನೋಡುವಾಗ ಆತನ ಮುಖ ಅವನಿಗೆ ಬಹಳ ಸುಂದರವಾಗಿ ಕಾಣುತ್ತಂತೆ. ದೇವರಿಗೆ ಬಹಳ ಸುಂದರವಾಗಿ ಕಾಣುತ್ತದೆ. ನಾವು ಅನ್ಕೊಂಡಿರ್ತೇವೆ, ನಾವು ಐಬ್ರೋ ಮಾಡಿಸ್ಕೊಂಡು ಹೋದ್ರೆ, ನಾವು ಫೇಶಿಯಲ್ ಮಾಡಿಸ್ಕೊಂಡು ಹೋದ್ರೆ, ಮುಖಕ್ಕೆ ಫೇರ್ ಅಂಡ್ ಲವ್ಲಿ ಹಾಕೊಂಡು ಹೋದ್ರೆ, ಅಥವಾ ಬಹಳ ಸ್ಟೀಮ್ ಆಗಿರುವಂತ ಸ್ನಾನ ಮಾಡಿಕೊಂಡು ಹೋಗಿ ಇಡೀ ಬಾಡಿನ ನಾವು ಕ್ಲೀನ್ ಆಗಿ ಕ್ಲನ್ಸಿಂಗ್ ಕ್ರೀಮ್ ಅನ್ನ ಹಾಕೊಂಡು ಹೋದ್ರೆ ನನ್ನ ದೇವರು ಆ ಮುಖನ ನೋಡಿ, ಆ ಬಾಡಿನ ನೋಡಿ ಸಂತೋಷ ಪಡ್ತಾನಂತ ನಾವು ತಿಳ್ಕೊಂಡಿದ್ದೀವಿ. ಇಲ್ಲ ಇಲ್ಲ ಪ್ರೀತಿಯುಳ್ಳ ದೇವಜನರೇ, ಯಾರು ದುಃಖದಿಂದ, ಯಾರು ಕಣ್ಣೀರಿನಿಂದ ದೇವ ಸನ್ನಿಧಾನದಲ್ಲಿ ಹೋಗ್ತಾರೋ ಅವರ ಮೊರೆಯನ್ನ ಆತನು ಆಲಿಸಿ ಅವರ ಜೀವಿತದಲ್ಲಿ ಒಂದು ಮಹತ್ತರವಾದಂತ ಅದ್ಭುತಗಳನ್ನ ಆತನು ನಡೆಸ್ತಾರೆ, ಆತನು ನಡೆಸುತ್ತಾನೆ. ಇದು ಎಂಥ ಪರಿಸ್ಥಿತಿ ಗೊತ್ತಾ? ಹಿಜ್ಕೀಯನಿಗೆ ಈಗಾಗಲೇ ಅವನಿಗೆ ಕ್ಯಾನ್ಸರ್ ವ್ಯಾಧಿ ಬಂದಿದೆ, ರೋಗ ಆತನ ಪ್ರಾಣ ಹಿಂಡುತ್ತಾ ಇದೆ. ಅದರ ಮಧ್ಯದಲ್ಲಿ ದೇವರ ಶಬ್ದ, ನೀನ್ ಸಾಯಲೇಬೇಕಾಗಿದೆ, ನಿನ್ ಮನೆಯವರನ್ನು ಸಿದ್ಧಪಡಿಸಿಕೊ ಎಂಬುದಾಗಿ ಹೇಳುವಾಗ ಬೇರೆ ದಾರಿನೇ ಆತನಿಗೆ ಕಾಣಲಿಲ್ಲ. ದೇವರ ಹತ್ರ ಆತನ ಕಣ್ಣೀರಿಟ್ಟನು. ಆ ಕಣ್ಣೀರಿಗೆ ದೇವರು ಕೊಟ್ಟಂತ ಪ್ರತಿಫಲ ಏನು ಗೊತ್ತಾ?
ಮುಂದಿನ ವಾಕ್ಯದಲ್ಲಿ ನಾವು ಓದ್ತಾ ಇರ್ತೇವೆ. ದೇನಾಕ್ಕೆ ಸ್ತೋತ್ರವಾಗಲಿ. ಒಂದು ಸಾಕ್ಷಿ ನನಗೆ ಜ್ಞಾಪಕಕ್ಕೆ ಬರ್ತಾ ಇದೆ. ದೇನಾಕ್ಕೆ ಸ್ತೋತ್ರವಾಗಲಿ. ಪ್ರೀತಿಯುಳ್ಳ ದೇವಶಂಕರೇ, ಒಬ್ಬ ತಾಯಿಯ ಮಗ ಬೆಂಗಳೂರು ಪಟ್ಟಣದಲ್ಲಿ ಓದುತ್ತಾ ಇರ್ತಾನೆ. ಈ ತಾಯಿ ಮಗು ದೇವರನ್ನ ನಂಬಿರುತ್ತಾರೆ. ಒಳ್ಳೆ ಹೈಯರ್ ಡಿಗ್ರಿ ಮಾಡ್ತಿರುವಂತ ಆ ಮಗನಿಗೆ ಒಂದಿನ ಹಾರ್ಟ್ ಅಟ್ಯಾಕ್ ಆಗ್ಬಿಡುತ್ತೆ. ಹಾರ್ಟ್ ಅಟ್ಯಾಕ್ ಆದಂತ ಸಂದರ್ಭದಲ್ಲಿ ದೇನಾಕ್ಕೆ ಸ್ತೋತ್ರವಾಗ್ಲಿ, ಅವಳು ಈ ಶಬ್ದವನ್ನು ಕೇಳ್ತಾರೆ. ಡಾಕ್ಟರ್ ಅಲ್ಲಿಂದ ಕಾಲ್ ಮಾಡ್ತಾರೆ, ನಿಮ್ಮ ಮಗನಿಗೆ ಹಾರ್ಟ್ ಅಟ್ಯಾಕ್ ಆಗುತ್ತದೆ ಅಂತ. ಆ ವೇಳೆಯಲ್ಲಿ ದೇನಾಕ್ಕೆ ಸ್ತೋತ್ರ, ಇವಳು ಬಹಳ ದುಃಖ ಭರಿತಳಾಗಿ ಕಣ್ಣೀರಿನಿಂದ ಅದೇ ಸ್ಥಳದಲ್ಲಿ ಕೂತುಕೊಂಡು, ದೇವಾ, ನನ್ನ ಮಗನಿಗೆ ಹಿಡಿದಿಟ್ಟಿರುವಂತ ಆ ಮರಣ ಪಾಶದಿಂದ ನನ್ನ ಮಗನನ್ನ ಕರ್ತನೆ ಬಿಡುಗಡೆ ಕೊಡು ಎಂಬುದಾಗಿ ಹೇಳಿ ಕಣ್ಣೀರಿನಿಂದ ಮನೆ ಬಾಗಿಲು ಹಾಕಿಕೊಂಡು ಪ್ರಾರ್ಥಿಸುತ್ತಿರುವಂತ ಸಂದರ್ಭದಲ್ಲಿ 10 ನಿಮಿಷದ ನಂತರ ಮತ್ತೆ ಕಾಲ ಬರ್ತದೆ. ಏನ್ ಗೊತ್ತಾ? ನಿಮ್ಮ ಮಗನು ಬದುಕಿದ್ದಾನೆ, ಅವನು ಸುರಕ್ಷಿತವಾಗಿದ್ದಾನೆ ಎಂಬುದಾಗಿ. ದೇನಾಕ್ಕೆ ಸ್ತೋತ್ರವಾಗಿ ಈ ತಾಯಿ ಮಾಡಿದ ಆ ಪ್ರಾರ್ಥನೆ ಇದೆಯಲ್ಲ, ಬೆಂಗಳೂರು ಪಟ್ಟಣದಲ್ಲಿರುವಂತ ಆ ಮಗನ ಹೃದಯವನ್ನ ದೇವರು ಸ್ಥಿರಪಡಿಸಿ ಆ ಕಣ್ಣೀರಿನ ಪ್ರಾರ್ಥನೆಗೆ ದೇವರು ಸಹಾಯ ಮಾಡಿದರು. ಹೌದು ಪ್ರೀತಿಯುಳ್ಳ ದೇವಶಂಕರೇ, ಕರ್ತನ ಸನ್ನಿಧಾನದಲ್ಲಿ ಕರ್ತನ ಮಕ್ಕಳಾಗಿರುವಂತ ನಮಗೆ ಮೊದಲೇ ಒಂದು ಪ್ರಾಮುಖ್ಯವಾದ ಸಂಗತಿ, ಪ್ರಾರ್ಥನೆಯಲ್ಲಿ ನಾವು ಯಾವ ಸಂದರ್ಭದಲ್ಲಿ ಆದರೂ ಸದಾ ನಮಗೆ ದುಃಖ, ನಮಗೆ ವೇದನೆ, ನಮಗೆ ಸಂತೋಷ, ನಮಗೆ ಸಮೃದ್ಧಿ ಬಂದಂತ ವೇಳೆಯಲ್ಲಿ ನಾವು ಆನಂದ ಬಾಷ್ಪದಿಂದ ಕಣ್ಣೀರಿನಿಂದ ದೇವರ ಸನ್ನಿಧಾನದಲ್ಲಿ ನಾವು ಪ್ರಾರ್ಥಿಸಬೇಕು. ಮೊದಲೇ ಒಂದು ಸಂಗತಿ ಕಣ್ಣೀರಿನ ಪ್ರಾರ್ಥನೆ. ಎರಡನೇ ಒಂದು ಸಂಗತಿ ಇಲ್ಲಿ ನಾವು ಗಮನಿಸ್ತಾ ಇದ್ದೇವೆ, ಆತನು ಈ ಮಾತನ್ನ ಕೇಳಿದ ತಕ್ಷಣವೇ, ಅಂದ್ರೆ ಹಿಜ್ಕೀಯನೇ ನೀನು ಸತ್ತು ಹೋಗುತ್ತಿ, ನಿನ್ನ ಮನೆಯನ್ನು ಸಿದ್ಧಪಡಿಸಿಕೊ ಎಂಬುದಾಗಿ ಹೇಳಿದ ತಕ್ಷಣವೇ ಆತನು ಎರಡನೇದಾಗಿ ಮಾಡಿದ ಸಂಗತಿ ಏನೆಂದ್ರೆ, ಆತನು ಮೊಣಕಾಲನ್ನ ಊರಿ ಪ್ರಾರ್ಥನೆ ಮಾಡಿದನಂತೆ. ಮೊಣಕಾಲನ್ನ ಊರಿ ಪ್ರಾರ್ಥನೆ ಮಾಡಿದನಂತೆ. ಹೌದು ಪ್ರೀತಿಯುಳ್ಳ ದೇವಶಂಕರೇ, ದೇನಾಕ್ಕೆ ಸ್ತೋತ್ರವಾಗಲಿ. ಅನೇಕ ಸಂದರ್ಭಗಳಲ್ಲಿ ಇಂತಹ ಸಂದಿಗ್ಧ ಪರಿಸ್ಥಿತಿಗಳು ಬಂದಂತ ವೇಳೆಯಲ್ಲಿ ನಾವೇನ್ ಮಾಡ್ತೀವಿ ಗೊತ್ತಾ? ಯೋಚನೆ ಮಾಡ್ತೀವಿ, ಏನಪ್ಪಾ ಇಂಥ ಒಂದು ಪರಿಸ್ಥಿತಿ ಬಂತು, ಇದಕ್ಕೆ ಸೊಲ್ಯೂಷನ್ ಏನು ಎಂಬುದಾಗಿ ನಾವು ಯೋಚನೆ ಮಾಡ್ತೀವಿ. ಆದರೆ ಕರ್ತನ ಸನ್ನಿಧಾನದಲ್ಲಿ ಬಹು ಅಮೂಲ್ಯವಾದಂತಹ ಒಂದು ಮಾತು ಬರೆಯಲ್ಪಟ್ಟಿದೆ. ಯಹೂದ್ಯರ ವಿರುದ್ಧವಾಗಿ ಮರಣ ಶಾಸನ ಬಂದಂತ ವೇಳೆಯಲ್ಲಿ ಅಲ್ಲಿ ಮೊರ್ದೆಕೈ ಮಾಡಿದಂತ ಒಂದು ಕಾರ್ಯವನ್ನು ನಾವು ಗಮನಿಸುವಂತ ವೇಳೆಯಲ್ಲಿ ಪ್ರೀತಿಯುಳ್ಳ ದೇವಶಂಕರೇ, ಎಸ್ತೇರ ಗ್ರಂಥ 4ನೇ ಅಧ್ಯಾಯ 1ನೇ ವಚನದಲ್ಲಿ ಮೊರ್ದೆಕೈಯು ನಡೆದದ್ದನ್ನೆಲ್ಲ ಕೇಳಿದಾಗ ಬಟ್ಟೆಗಳನ್ನು ಹರಿದುಕೊಂಡು ಗೋಣಿ ತಟ್ಟನ್ನು ಕಟ್ಟಿಕೊಂಡು ಬೂದಿಯನ್ನು ಹಾಕಿಕೊಂಡು ಪಟ್ಟಣದ ಮಧ್ಯದಲ್ಲಿ ಹೋಗುತ್ತಾ ದುಃಖಾತಿಶಯನಾಗಿ ಗೋಳಾಡಿ ಅರಮನೆಯ ಹೆಬ್ಬಾಗಿಲಿನ ಮುಂದೆ ಬಂದನಂತೆ. ದೇನಾಕ್ಕೆ ಸ್ತೋತ್ರವಾಗಿ. ಹೌದು ಪ್ರೀತಿಯುಳ್ಳ ದೇವಶಂಕರೇ, ದೇನಾಕ್ಕೆ ಮಹಿಮೆಯುಂಟಾಗಲಿ. ಕರ್ತನ ಸನ್ನಿಧಾನದಲ್ಲಿ ಇಲ್ಲಿ ಮೊರ್ದೆಕೈಯನ್ನ ನಾವು ನೋಡುತ್ತೇವೆ. ತನ್ನ ಸಮಸ್ಯೆಯನ್ನ, ತನಗಿರುವಂತಹ ವೇದನೆಯನ್ನ ಬೇರೆಯವರ ಹತ್ರ ಹೇಳಲೇ ಇಲ್ಲ. ಆತನು ಆ ಶಬ್ದವನ್ನ, ಆ ಶಾಸನವನ್ನ ಕೇಳಿದ ತಕ್ಷಣವೇ ತನ್ನ ಬಟ್ಟೆಯನ್ನು ತಾನು ಹರ್ಕೊಳ್ತಾನೆ, ತನ್ನ ಮೈ ಮೇಲೆ ಬೂದಿನ ಹಾಕೊಳ್ತಾನೆ. ಆಲ್ರೆಡಿ ತನ್ನ ಮಗಳು ರಾಣಿಯಾಗಿ ಆ ಶೂಷನ್ ಕೋಟೆಯಲ್ಲಿ 127 ಸಂಸ್ಥಾನಕ್ಕೆ ಒಡತಿಯಾಗಿ ಅಲ್ಲಿ ಇರುವಂತಹ ಸಂದರ್ಭದಲ್ಲಿ ಅವನಿಗೂ ಸದಾ ಸಂದೇಶವನ್ನ ಮುಟ್ಟಿಸದೆ ದೇನಾಕ್ಕೆ ಸ್ತೋತ್ರವಾಗಿ ನೇರವಾಗಿ ಆತನ ಬೂದಿಯನ್ನು ಬಡ್ಕೊಂಡು ಆ ಶೂಷನ್ ಕೋಟೆಯ ಮುಂಭಾಗದಲ್ಲಿ ಮೊಣಕಾಲನ್ನು ಊರ್ತಾನೆ. ನಡೆದಂತ ಘಟನೆ ಏನ್ ಗೊತ್ತಾ? ಅವನ ಪ್ರಾರ್ಥನೆಯನ್ನು ಕೇಳಿದಂತ ದೇವರು ಆ ಹೆಡಿ ಇಸ್ರೇಲ್ ಯಹೂದ ಜನರನ್ನ ರಕ್ಷಿಸಿದನೆಂಬುದಾಗಿ ಸತ್ಯದಲ್ಲಿ ನಾವು ನೋಡುವಂತರಾಗಿದ್ದೇವೆ. ಹೌದು, ನಿನ್ನ ಜೀವಿತದಲ್ಲಿ ದೇನಾಕ್ಕೆ ಸ್ತೋತ್ರವಾಗಲಿ. ಕರ್ತನ ಸಮ್ಮುಖದಲ್ಲಿ ಕರ್ತನ ಮನಸ್ಸು ಮಾರ್ಪಡಬೇಕಂದ್ರೆ ಮೊದಲನೇದಾಗಿ ಕಣ್ಣೀರು ನೀಡಬೇಕು. ಎರಡನೇ ಒಂದು ಸಂಗತಿ ಏನು ಗೊತ್ತಾ? ದೇನಾಕ್ಕೆ ಸ್ತೋತ್ರವಾಗಲಿ, ಆತನ ಸಮ್ಮುಖದಲ್ಲಿ ನಾವು ಮೊಣಕಾಲನ್ನ ಊರ್ಬೇಕು. ಮೂರನೇ ಒಂದು ಸಂಗತಿನ ಹಿಜ್ಕೀಯನ ಜೀವಿತದಲ್ಲಿ ನಾವು ನೋಡುವಂತವರಾಗಿದ್ದೇವೆ. ನಾನು ಆಗ್ಲೇ ಹೇಳಿದ ರೀತಿಯಲ್ಲಿ ಆತನು ಮತ್ತೆ ತಿರುಗಿ
ಪ್ರವಾದಿಯಾಗಿರುವಂತ ಯೆಶಾಯನಿಗೆ ಇದಕ್ಕೆ ಬೇರೆ ಏನಾದ್ರೂ ಸೊಲ್ಯೂಷನ್ ಇಲ್ವಾ? ನಮ್ಮ ಸಂಸ್ಥಾನದಲ್ಲಿ ಇರುವಂತಹ ಸೇವಕರುಗಳನ್ನ ಹೋಗಿ ಕೇಳೋಣ, ಇದಕ್ಕೆ ಪರಿಹಾರ ಏನಾದ್ರೂ ಸಿಗುತ್ತದಾ ಎಂಬುದಾಗಿ ಹೇಳಿ ಆತನು ಯೋಚನೆಯನ್ನ ಮಾಡದೆ ನೇರವಾಗಿ ಈ ಮಾತನ್ನ ಕೇಳಿದ ತಕ್ಷಣ ಮೂರನೇದಾಗಿ ಆತನು ತಾನೇ ಯುದ್ಧಕ್ಕೆ ಸನ್ನದ್ಧನಾಗ್ತಾನೆ. ಯುದ್ಧ ಅಂದ್ರೆ ಪ್ರಾರ್ಥನೆಗೆ ಸನ್ನದ್ಧನಾಗ್ತಾನೆ. ಹೌದು ಪ್ರೀತಿಯುಳ್ಳ ದೇವಶ್ರೀ, ಕರ್ತನ ಸನ್ನಿಧಾನದಲ್ಲಿ ಎಚ್ಚರವಾಗಿ ಗಮನಿಸಿರಿ. ನಮಗೆ ಸಮಸ್ಯೆಗಳು ಬಂದಂತ ಸಂದರ್ಭದಲ್ಲಿ ನಾವು ಮಾಡುವಂತ ಕೆಲಸ ಏನು ಗೊತ್ತಾ? ಈ ಸಮಸ್ಯೆಗಳಿಗೆ ಎಲ್ಲಿ ಪರಿಹಾರ ಸಿಗುತ್ತದೆ, ಯಾವ ಕೋರ್ಟಲ್ಲಿ ಹೋಗೋಣ, ಯಾವ ಲಾಯರ್ ನೋಡೋಣ, ಯಾವ ಪೊಲೀಸ್ ನೋಡೋಣ, ಯಾವ ಡಾಕ್ಟರ್ ನೋಡೋಣ ಎಂಬುದಾಗಿ ತೌಟ ಪಡ್ತೇವೆ. ಅಷ್ಟು ಮಾತ್ರವಲ್ಲ, ನಮ್ಮ ಸಭಾಪಾಲಕರಿಗೆ ತಿಳಿಸೋಣ, ಸಭೆಯಲ್ಲಿರುವಂತಹ ವಿಶ್ವಾಸಿಗಳಿಗೆ ತಿಳಿಸೋಣ ಎಂಬುದಾಗಿ ಅನೇಕರು ನಾವು ಅಂದುಕೊಳ್ತೇವೆ. ಆದರೆ ಕರ್ತನ ಸನ್ನಿಧಾನದಲ್ಲಿ ಹಾಗೆ ಹೇಳುವುದು ತಪ್ಪಲ್ಲ, ಹೀಗೆ ಪ್ರಕಟಿಸುವುದು ತಪ್ಪಲ್ಲ. ಆದರೆ ದೇವರಿಗೆ ಸ್ತೋತ್ರವಾಗಲಿ, ಇಡೀ ವಿಶ್ವದ ಚಕ್ರವರ್ತಿ ಆಗಿರುವಂತ, ರಾಜಾದಿ ರಾಜನಾಗಿರುವಂತ, ದೇವಾದಿ ದೇವನಾಗಿರುವಂತ ಆತನಿಗಿಂತ ಒಳ್ಳೆ ಸೊಲ್ಯೂಷನ್ ಕೊಡುವಂತವರು, ಆತನಿಗಿಂತ ಅದ್ಭುತಗಳನ್ನ ನಡೆಸುವಂತವರು, ಆತನಿಗಿಂತ ಮಿಗಿಲಾದ ಕಾರ್ಯಗಳನ್ನ ಮಾಡುವಂತವರು ಈ ಪ್ರಪಂಚದಲ್ಲಿ ಯಾರಾದ್ರೂ ಇದ್ದಾರಾ? ಇರೋದಕ್ಕೆ ಸಾಧ್ಯವೇ ಇಲ್ಲ. ಹಿಜ್ಕೀಯನಿಗೆ ಚೆನ್ನಾಗಿ ಗೊತ್ತು. ಯಾಕೆಂತ ಹೇಳಿದ್ರೆ, ನನ್ನ ಸಮಸ್ಯೆಗೆ ಪರಿಹಾರ ಪ್ರಪಂಚದಲ್ಲಿರುವಂತ ಯಾವ ಅಭಿಷಕ್ತರ ಬಳಿನಲ್ಲಿಯೂ ಇಲ್ಲ. ನನ್ನ ಜೀವಿತದಲ್ಲಿ ನನಗೆ ಪರಿಹಾರ ಸಿಗಬೇಕಂದ್ರೆ ನನ್ನನ್ನು ಸೃಷ್ಟಿ ಮಾಡಿದಂತ ನನ್ನ ದೇವರಿಂದಲೇ ಅದು ಸಾಧ್ಯ ಎಂಬುದಾಗಿ ಆ ಪರಿಹಾರ ಆಗಿರುವಂತ ದೇವರ ಸಮಕ್ಷಮದಲ್ಲಿ ತಾನೇ ಆ ಯುದ್ಧ ಭೂಮಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾನೆ. ಅಪ್ಪ, ನನ್ನ ನ್ಯಾಯವನ್ನು ನಿನ್ನ ಕಡೆಗೆ ನಾನು ತರ್ತೇನೆ, ನನ್ನ ಸಮಸ್ಯೆಗಳನ್ನ ನಿನ್ನ ಕಡೆಗೆ ನಾನು ತರ್ತೇನೆ. ನಾನು ಯಾರ ಬಳಿ ನಾನು ಹೇಳೋದಿಲ್ಲ, ಯಾರ ಹತ್ರನೂ ನಾನು ಈ ವಿಷಯ ಹೇಳಲ್ಲ. ಯಾಕೆಂದ್ರೆ ನೀನು ಬದುಕಿಸುವಂತವನು, ನೀನೇ ನನ್ನನ್ನು ನಡೆಸುವಂತವನು, ನೀನೇ ನನ್ನನ್ನ ಕರ್ತನೆ ಸ್ಥಿರಪಡಿಸುವ ದೇವರೆಂಬುದಾಗಿ ನೆನೆಸಿ ಆತನು ನೇರವಾಗಿ ಆತನ ಪಾದ ಸನ್ನಿಧಾನದಲ್ಲಿ, ಆತನ ಸಮ್ಮುಖದಲ್ಲಿ ಆತನ ಯಥಾರ್ಥತೆಯಿಂದ ಆತನು ಪ್ರಾರ್ಥನೆ ಮಾಡೋದಕ್ಕೆ ಹೋಗ್ತಾನೆ. ತಾನೇ ಯುದ್ಧಕ್ಕೆ ನಿಂತುಕೊಳ್ತಾನೆ. ನಾಲ್ಕನೇ ಒಂದು ಸಂಗತಿ, ಆತನ ಸನ್ನಿಧಾನದಲ್ಲಿ ಆತನು ಮಾಡುವಂತ ಕಾರ್ಯ ಏನೆಂದರೆ, ಆತನು ತನ್ನ ಜೀವಿತದಲ್ಲಿ ಯಥಾರ್ಥನಾಗಿ ದೇವರ ಸಮಕ್ಷಮದಲ್ಲಿ ಹೇಗೆ ನಡೆದುಕೊಂಡನು ಎಂಬುದಾಗಿ ದೇವರಿಗೆ ಜ್ಞಾಪಕವನ್ನು ತರುವುದಕ್ಕೆ ಹೋಗ್ತಾನೆ. ಪ್ರೀತಿಗಳ ದೇವಶ್ರೀ, ಹಿಜ್ಕೀಯನ ಜೀವನದ ಚರಿತ್ರೆಯನ್ನು ನೋಡುವಂತಹ ಸಂದರ್ಭದಲ್ಲಿ 25 ವರ್ಷಕ್ಕೆ ಆತನು ಅರಸನಾಗುತ್ತಾನೆ. ಆ ಸಂದರ್ಭದಲ್ಲಿ ಯೆರೂಸಲೇಮಿನ ದೇವಾಲಯದ ಬಾಗಿಲು ಮುಚ್ಚಲ್ಪಟ್ಟಿರ್ತದೆ, ಬೀಗ ಹಾಕಲ್ಪಟ್ಟಿರ್ತದೆ. ಹಿಜ್ಕೀಯನು ದೇವರ ಸಮ್ಮುಖದಲ್ಲಿ ಕಣ್ಣೀರಿನಿಂದ ಪ್ರಾರ್ಥನೆ ಮಾಡಿ, ದೇವರ ಸನ್ನಿಧಾನದಲ್ಲಿ ಮೊಣಕಾಲನ್ನೂರಿ, ವೈಯಕ್ತಿಕವಾಗಿ ನನ್ನ ಸಹಾಯ ನಿನ್ನಿಂದಲೇ ಬರಬೇಕೆಂಬುದಾಗಿ ಹೇಳುತ್ತಾ, ನಾಲ್ಕನೇದಾಗಿ ತನ್ನ ಜೀವಿತದಲ್ಲಿ ಯಥಾರ್ಥವಂತನಾಗಿ ಹೇಗೆ ಕರ್ತನ ಸಮ್ಮುಖದಲ್ಲಿ ನಡೆದುಕೊಂಡನು ಎಂಬುದಾಗಿ ದೇವರಿಗೆ ಜ್ಞಾಪಕ ತರ್ತಾನೆ. 25 ವರ್ಷದಲ್ಲಿಯೇ ರಾಜ್ಯಾಭಿಷೇಕವನ್ನು ಹೊಂದಿದಂತ ಹಿಜ್ಕೀಯನು ಮೊದಲನೇ ವರ್ಷದ ಮೊದಲನೇ ತಿಂಗಳಿನ ಮೊದಲನೇ ದಿನದಲ್ಲಿ ಆತನು ಮಾಡಿದಂತ ಪ್ರಾಮುಖ್ಯವಾದಂತ ಕಾರ್ಯ ಏನೆಂದ್ರೆ, ಮುಚ್ಚಲ್ಪಟ್ಟಂತ ದೇವ ಮಂದಿರದ ಬಾಗಿಲನ್ನ ತೆಗೆದು ಅದರ ಜೀರ್ಣೋದ್ಧಾರವನ್ನ ಮಾಡಿ, ಅಲ್ಲಿ ತನಕ ಅಲ್ಲಿ ಯಜ್ಞ ವೇದಿಯನ್ನ, ಅಲ್ಲಿ ಧೂಪ ಹಾಕದೇ ಇರುವಂತ ಪರಿಸ್ಥಿತಿಯಲ್ಲಿರುವಂತ ಆ ಮಂದಿರವನ್ನ ಆತನು ಪುನಃಸ್ಥಾಪನೆ ಮಾಡಿ, ಯಾಜಕರನ್ನ ನೇಮಿಸಿ, ಆರಾಧಕರನ್ನ ನೇಮಿಸಿ ಆತನು ಅಲ್ಲಿ ದೇವರ ಆರಾಧನೆ ಮಾಡ್ತಾನೆ. ಸಿಂಹಾಸನವನ್ನ ಏರುವುದಕ್ಕಿಂತ ಮೊದಲೇನೆ ಆ ಕಾರ್ಯವನ್ನ ಆತನು ನಡೆಸುತ್ತಾನೆ. ಹೌದು ಪ್ರೀತಿಯುಳ್ಳ ದೇವಶ್ರೀ, ಕರ್ತನ ಸನ್ನಿಧಾನದಲ್ಲಿ ಇವತ್ತು ನೀನು ಬಲಹೀನನಾಗಿ ಬದುಕ್ತಾ ಇರಬಹುದು. ಡಾಕ್ಟರಿಂದ ವಾಸಿಯಾಗದೇ ಇರುವಂತಹ ಅನೇಕ ವಿಧವಾದ ರೋಗಗಳು ನಿನ್ನನ್ನು ಕಾಡುತ್ತಾ ಇರಬಹುದು. ಅಷ್ಟು ಮಾತ್ರವಲ್ಲ, ನಿನ್ನ ಜೀವಿತದಲ್ಲಿ ಅನೇಕ ವಿಧವಾದ ಸಮಸ್ಯೆಗಳು ನಿನ್ನ ಮೇಲೆ ಕೇಳಲಾರದಂತ ಆ ಪರಿಸ್ಥಿತಿನಲ್ಲಿ ನೀನು ಆಳವಾದಂತ ನೋವಿನಲ್ಲಿ ಬಳಲುತ್ತಾ ಇರಬಹುದು. ಅದನ್ನ ನೋಡಿ ನೀನು ಕುಗ್ಗಿ ಹೋಗಬೇಡ. ಇವತ್ತಿನ ಪರಿಸ್ಥಿತಿಯನ್ನು ನೋಡಿ ನೀನು ಕಂಗಾಲಾಗಬೇಡ.
ಒಂದು ವೇಳೆ ಈಗ ನಿನ್ನ ದೇಹ ಬಲಹೀನತೆಯಲ್ಲಿ ತುಂಬಿರಬಹುದು, ಅನಾರೋಗ್ಯದಿಂದ ನೀನು ಬಳಲುತ್ತಾ ಇರಬಹುದು. ಆ ಸಮಸ್ಯೆಗಳಿಂದ ದೇವರು ಪರಿಹಾರ ಕೊಡಬೇಕಂದ್ರೆ ದೇವರ ಸಮಕ್ಷಮದಲ್ಲಿ ಹಿಜ್ಕೀಯನು ತಾನು ತನ್ನ ಯೌವನ ಕಾಲದಲ್ಲಿ ಯಾವ ವಿಧವಾದಂತಹ ಕಾರ್ಯವನ್ನು ದೇವರ ಸನ್ನಿಧಿ ಸೇವೆಗೋಸ್ಕರವಾಗಿ ಮಾಡಿದನೋ ಅದನ್ನು ದೇವರ ಮುಂದೆ ಜ್ಞಾಪಕಕ್ಕೆ ತರ್ತಾ ಇದ್ದಾನೆ. ದೇವಾ ಕರ್ತನೇ, ನನ್ನ ಯೌವನ ಕಾಲದಲ್ಲಿ ನಾನು ಮಾಡಿದಂತಹ ಯಥಾರ್ಥವಾದ ನನ್ನ ಸೇವೆಯನ್ನು ನೀನು ಜ್ಞಾಪಕಕ್ಕೆ ತೆಗೆದುಕೋ. ಆ ಸಂದರ್ಭದಲ್ಲಿ ನಾನು ರಾಜನಾಗುವುದಕ್ಕಿಂತ ಮೊದಲನೇ, ಸಿಂಹಾಸನವನ್ನು ಏರೋದಕ್ಕಿಂತ ಮೊದಲೇ ನಿನ್ನ ಮಂದಿರದ ವಿಷಯದಲ್ಲಿ, ನಿನ್ನ ಸೇವೆಯ ವಿಷಯದಲ್ಲಿ, ನಿನ್ನ ರಾಜ್ಯ ನೀತಿಯ ವಿಷಯದಲ್ಲಿ, ನಿನ್ನ ಮಂದಿರದ ವಿಷಯದಲ್ಲಿ ನಾನು ಮಾಡಿದಂತಹ ಕಾರ್ಯಗಳನ್ನು ನೀನು ನೆನಪು ಮಾಡಿಕೊ ಎಂಬುದ. ಇವತ್ತು ದೇವರ ಸಂದೇಶವನ್ನು ಕೇಳ್ತಿರುವಂತಹ ಪ್ರಿಯ ಸಹೋದರ ಸಹೋದರಿ, ಯವನ ಕಾಲದಲ್ಲಿ ನೀನು ಕರ್ತನಿಗೋಸ್ಕರವಾಗಿ ಎಷ್ಟರ ಮಟ್ಟಿಗೆ ನೀನು ಪ್ರಕಾಶಿಸಿದೆಯೋ, ಎಷ್ಟರ ಮಟ್ಟಿಗೆ ನೀನು ಕರ್ತನ ಸನ್ನಿಧಾನದಲ್ಲಿ ನಿನ್ನ ಜೀವಿತವನ್ನು ತ್ಯಾಗ, ಅಷ್ಟು ಮಾತ್ರವಲ್ಲ ಅನೇಕ ವಿಧವಾದಂತ ಸಮಯಗಳು ದೇವರೊಟ್ಟಿಗೆ ನೀನು ಕಳೆದಿಯೋ, ಆ ಯಥಾರ್ಥತೆಯಿಂದ ದೇವರ ಸನ್ನಿಧಾನದಲ್ಲಿ ದೇವರೇ ನನಗೆ ಈ ಸಂದರ್ಭದಲ್ಲಿ ಕಷ್ಟ ಕಾಲದಲ್ಲಿ ನನಗೆ ಬಲ ಕೊಡಪ್ಪ, ನನಗೆ ಆರೋಗ್ಯ ಕೊಡಪ್ಪ, ಆ ದಿನವನ್ನ ನೆನೆಸಿ ಇವತ್ತು ನನಗೆ ಸುಖ ಕೊಡು ಎಂಬುದಾಗಿ ಕೇಳುವುದಾದ್ರೆ, ಹಿಜ್ಕೀಯನಿಗೆ ದೇವರು ಕೊಟ್ಟಂತ ಅಭಯ ಮಹೋನ್ನತವಾದಂತ ಅಭಯ. ಈ ಪ್ರಾರ್ಥನೆಯನ್ನ ಕೇಳಿದ ನಂತರ ದೇವರು ಆತನಿಗೆ ಹೇಳುವಂತಹ ಸಂಗತಿ, ದೇನಾಕೆ ಸ್ತೋತ್ರವಾಗಲಿ, ಭಯಂಕರವಾದಂತಹ ಅದ್ಭುತ ಅವನ ಜೀವಿತದಲ್ಲಿ ನಡೀತದೆ. ಇವತ್ತು ಸಹ ಅದ್ಭುತಗಳನ್ನ ಕಾಣದೆ ನಿರಾಶೆಯಿಂದ ನೀನು ಇರುವುದಾದ್ರೆ, ದೇವರ ಮಗುವೆ, ಮೊದಲನೇದಾಗಿ ಕಣ್ಣೀರಿನಿಂದ ಆತನ ಸನ್ನಿಧಾನದಲ್ಲಿ ಹೋಗು. ಎರಡನೇದಾಗಿ ದೇವ ಸನ್ನಿಧಾನದಲ್ಲಿ ಮೊಣಕಾಲನ ಊರು. ಮೂರನೇದಾಗಿ ಆ ಪ್ರಾರ್ಥನೆ ಎನ್ನುವಂತ ರಣರಂಗದಲ್ಲಿ ದೇವರೊಟ್ಟಿಗೆ ಹೋರಾಡು. ಯಾಕೋಬನ ಜೀವಿತವನ್ನು ನಾವು ನೋಡ್ತಾ ಇದ್ದೀವಲ್ಲ, ತನ್ನ ಹೆಂಡತಿ ತನ್ನ ಮಕ್ಕಳನ್ನ ಎಬ್ಬು ಕೊಳೆಯನ್ನ ದಾಟಿಸಿದ ನಂತರ ದೇವರ ಸಂಗಡ ಹೋರಾಟ ಮಾಡಿದ, ದೇವ ನನ್ನನ್ನು ಆಶೀರ್ವದಿಸಿದ ಹೊರತು ನಾನು ಬಿಡೋದಿಲ್ಲ ಎಂಬುದಾಗಿ. ನಾಲ್ಕನೇ ಒಂದು ಸಂಗತಿ, ನಿನ್ನ ಜೀವಿತದಲ್ಲಿ ಕರ್ತನ ಸನ್ನಿಧಾನದಲ್ಲಿ ಯಾವ ವಿಧವಾದಂತ ಒಳ್ಳೆ ಸೇವಾ ಕಾರ್ಯಗಳನ್ನ ಯವನ ಜೀವಿತದಲ್ಲಿ ನೀನು ಮಾಡಿದೆಯೋ ಅದನ್ನು ದೇವರಿಗೆ ಜ್ಞಾಪಕ ಮಾಡಿಕೊ. ಹಿಜ್ಕೀಯನು ಮಾತ್ರವಲ್ಲ, ಸಿಂಹಾಸನವನ್ನ ಏರಿದ ತಕ್ಷಣವೇ ದಾವೀದನ ಹೃದಯದಲ್ಲಿ ಬಂದಂತ ಒಂದು ತವಕ ಏನಂದ್ರೆ, ಅನ್ಯರ ದೇಶದಲ್ಲಿದ್ದಂತ ದೇವ ಮಂಜುಷ್ಯ ಪೆಟ್ಟಿಗೆಯನ್ನ ಆತನ ಯೆರೂಸಲೇಮಿಗೆ ಕರ್ಕೊಂಡು ಬಂದು ದೇವ ಮಂದಿರವನ್ನು ಕಟ್ಟುವುದಕ್ಕೋಸ್ಕರವಾಗಿ ಮನಸ್ಸು ಮಾಡಿದನಂತೆ. ಆ ಒಂದು ಇಷ್ಟ ಇದೆಯಲ್ಲ, ದೇವರಿಗೆ ಬಹಳ ಇಷ್ಟ ಆಗಿ ಈತನೇ ನನಗೆ ಒಪ್ಪುವ ಮನುಷ್ಯನ ಎಂಬುದಾಗಿ ದಾವೀದನ ಕುರಿತು ಹೇಳ್ತಾನೆ. ದೇವರಿಗೆ ಸ್ತೋತ್ರವಾಗಲಿ. ಈ ಪ್ರಾರ್ಥನೆಗಳನ್ನು ಮಾಡಿದ ನಂತರ ಹಿಜ್ಕೀಯನು ಕೊನೆಯದಾಗಿ ಆ ಮಾತಿನ ಅರ್ಥದಲ್ಲಿ ನಾವು ನೋಡುತ್ತೇವೆ, ನಾನು ಯಥಾರ್ಥವಂತನಾಗಿ ನಾನು ನಡೆದುಕೊಂಡದ್ದನ್ನ ನಿನ್ನ ಕೃಪೆಯ ಮೂಲಕವಾಗಿಯೇ ದೇವರೇ ಕರ್ತನೆ, ನಾನು ಮಾಡಿದಂತಹ ಕಾರ್ಯಗಳನ್ನ ನೀನು ನೆನಪು ಮಾಡಿಕೋ ಎಂಬುದಾಗಿ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡಿದಂತೆ. ಐದನೇ ಒಂದು ಪ್ರಾರ್ಥನೆ, ದೇವರೇ ನಿನ್ನ ಕೃಪೆಯ ನಿಮಿತ್ತವಾಗಿ ನನ್ನನ್ನು ನೀನು ನಡೆಸಿದೆ ಎಂಬುದಾಗಿ ಕರ್ತನ ಸನ್ನಿಧಾನದಲ್ಲಿ ಆತನು ಪ್ರಾರ್ಥನೆ ಮಾಡಿದ. ಹೌದು ಪ್ರೀತಿಯುಳ್ಳ ದೇವಶಂದ್ರೆ, ನಮ್ಮ ಬದುಕಿನಲ್ಲಿ ನಾವು ಇವತ್ತು ಏನಾಗಿದೆಯೋ ಅದು ದೇವರ ಕೃಪೆಯ ಆಗಿರುವಂತದ್ದಾಗಿದೆ. ಆತನ ಕೃಪೆ ಇಲ್ಲದೆ ನಾವು ಏನು ಮಾಡೋದಕ್ಕೆ ಆಗಲ್ಲ. ಆ ಕೃಪೆಯೇ ನಮ್ಮನ್ನ ಇದುವರೆಗೆ ದೇವರ ಸನ್ನಿಧಾನದಲ್ಲಿ ನಿಲ್ಲಿಸಿರುವಂತದ್ದಾಗಿದೆ. ಪ್ರತಿಯೊಬ್ಬ ಮಾನವನ ಜೀವಿತದಲ್ಲಿ ಸದಾ ಎಷ್ಟೇ ಬಲ ಹೊಂದಿದರು, ಎಷ್ಟೇ ಶಕ್ತಿ ಸಾಮರ್ಥ್ಯ ಇದ್ದರು, ಎಷ್ಟೇ ಹಣ, ಎಷ್ಟೇ ವಿಧವಾದಂತ ಬಲ ಸಾಮರ್ಥ್ಯದಿಂದ ಬದುಕುತ್ತಾ ಇರುವುದಾದರೂ ಆತನ ಕೃಪೆ ಇಲ್ಲದೆ ಯಾರು ಸದಾ ಆ ರೀತಿಯಾದ ಆಶೀರ್ವಾದವನ್ನು ಹೊಂದಿಕೊಳ್ಳೋದಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ಶೂನ್ಯವಾಗಿದ್ದಂತ ನಮ್ಮ ಬದುಕಿನಲ್ಲಿ, ಯಾರು ಗಣನೆಗೆ ಬಾರದೆ ಇರುವಂತ ನಮ್ಮ ಬದುಕಿನಲ್ಲಿ, ಯಾರ ನೆನಪಿಗೂ ಬಾರದೆ ಇರುವಂತ ನಮ್ಮ ಬದುಕಿನಲ್ಲಿ ಇವತ್ತು ನಮ್ಮನ್ನ ಈ ಹಂತಕ್ಕೆ ತಲುಪಿಸಿದ್ದು ಆತನ ಕೃಪೆಯ ಆಗಿರುವಂತದ್ದಾಗಿದೆ. ಕೃಪೆಯ ಆಗಿರುವಂತದ್ದಾಗಿದೆ. ಈ 5 ಅಂಶಗಳನ್ನ ಹಿಡಿದು ಇಲ್ಲಿ ಹಿಜ್ಕೀಯನು ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಆ ಪ್ರಾರ್ಥನೆಯನ್ನು ಕೇಳಿದ ನಂತರ ದೇವರು ಆತನಿಗೆ ಕೊಡಲ್ಪಟ್ಟ ಅಭಯ ಏನು ಗೊತ್ತಾ? ಹಿಜ್ಕೀಯನೇ, ನೀನು ಸಾಯುವುದಿಲ್ಲ, ಇನ್ನು ನಿನ್ನ ಆಯುಷ್ಕಾಲವನ್ನ ನಾನು 15 ವರ್ಷಗಳ ಕಾಲ ಕೂಡಿಸಿಕೊಡುತ್ತೇನೆ. ಆಯುಷ್ಕಾಲ ಮಾತ್ರವಲ್ಲ, ಈಗ ನಿನ್ನ ರಾಜ್ಯವನ್ನು ನಾನು ಸುರಕ್ಷಿತವಾಗಿ ಇಳಿಸ್ತೇನೆ. ಅಷ್ಟು ಮಾತ್ರವಲ್ಲ, ಅರಮ್ಯರ ಕೈನಲ್ಲಿ
ಈ ರಾಜ್ಯವನ್ನು ನಾನು ಒಪ್ಪಿಸಿಕೊಳ್ಳೋದಿಲ್ಲ, ನಿನ್ನ ಜನರನ್ನ ನಾನು ಸುರಕ್ಷಿತವಾಗಿ ಇರಿಸ್ತೇನೆ ಎಂಬುದಾಗಿ ಆತನು ತನ್ನ ಆರೋಗ್ಯಕ್ಕಾಗಿ ಪ್ರಾರ್ಥನೆ ಮಾಡಿಕೊಂಡ. ಆದ್ರೆ ದೇವರು ನೋಡ್ರಿ, ಅವನು ಸಾಯಿಸ್ಬೇಕೆಂಬುದಾಗಿ ದೇವರು ಮನಸ್ಸು ಮಾಡಿ ಆತನ ಮನಸ್ಸನ್ನೇ ಮಾರ್ಪಡಿಸಿಕೊಂಡ. ಆತನಿಗೆ ಆಯುಷ್ಕಾಲವನ್ನು ಕೊಡುವುದರ ಜೊತೆಯಲ್ಲಿ ಆ ದೇಶದಲ್ಲಿ ಇರುವಂತ ಎಲ್ಲ ಜನರ ಸುರಕ್ಷತೆಯನ್ನು ನಾನು ಮಾಡುತ್ತೇನೆ. ಆ ಅರಾಮ್ಯರ ಅರಸರು ನಿನ್ನ ಮೇಲೆ ದಾಳಿ ಮಾಡದ ರೀತಿಯಲ್ಲಿ ನಾನೇ ಪ್ರೊಟೆಕ್ಟ್ ಕೊಡುತ್ತೇನೆ ಎಂಬುದಾಗಿ ಆ ದೇಶಕ್ಕೆ ಸೂಕ್ಷ್ಮವನ್ನ ದೇವರು ಕೊಟ್ಟಂತ ಸಂಗತಿಯನ್ನು ನಾವು ಇಲ್ಲಿ ನೋಡ್ತಾ ಇದ್ದೇವೆ. ಪ್ರಿಯ ಸಹೋದರನೇ, ತಮ್ಮ, ನನ್ನನ್ನು ಗಮನಿಸಿ ಯೇಸುವಿನ ನಾಮದಲ್ಲಿ ಪ್ರತಿದಿನ ಕಷ್ಟದ ಒಂದೊಂದು ಕ್ಷಣದಲ್ಲಿಯೂ ಕಣ್ಣೀರಿನಿಂದ ಮೊಣಕಾಲೂರಿ ಆತನ ಸನ್ನಿಧಾನದಲ್ಲಿ ಯಥಾರ್ಥತೆಯಿಂದ ಆತನ ಕೃಪೆಯನ್ನು ಬಯಸಿ ನೀನು ಪ್ರಾರ್ಥನೆ ಮಾಡುವುದಾದರೆ ಖಂಡಿತವಾಗಿಯೂ ನಿನ್ನ ದೇವರಿಂದ ಆಗದೇ ಇರುವಂತಹ ಅಸಾಧ್ಯ ಯಾವುದೂ ಇಲ್ಲ. ಇಲ್ಲಿ ನಾವು ಗಮನಿಸಬೇಕಾದ ಒಂದು ಸಂಗತಿಯನ್ನು ಗೊತ್ತಾ? ಆಯುಷ್ಕಾಲ ಕೊಟ್ಟನು, ದೇಶಕ್ಕೆ ಆತನು ಸಂರಕ್ಷಿಸಿದನು, ಆ ಇಡೀ ದೇಶವನ್ನ ಆರೋಗ್ಯಪೂರ್ಣವಾಗಿ ಮಾಡಿದನು. ಇದರ ಅರ್ಥ ಏನು ಗೊತ್ತಾ? ನಾನು ಆರಾಧಿಸುವಂತಹ ದೇವರು ನಾವು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಹೆಚ್ಚಾದದನ್ನೇ ನಮಗೆ ಕೊಡುವ ಕರ್ತನಾಗಿದ್ದಾನೆ. ಊಹಿಸುವುದಕ್ಕಿಂತಲೂ ಹೆಚ್ಚಾದದನ್ನೇ ದೇವರು ನಮಗೆ ಕೊಡುವಂತ ಕರ್ತನಾಗಿದ್ದಾನೆ. ಅದಕ್ಕಾಗಿ ಪ್ರಿಯ ತಾಯಿಂದರೆ, ಕರ್ತನ ಸನ್ನಿಧಾನದಲ್ಲಿ, ದೇವರ ಸಮಕ್ಷಮದಲ್ಲಿ ದೇವರ ಮನಸ್ಸನ್ನ ಮಾರ್ಪಡಿಸುವಂತ ಶಕ್ತಿ, ದೇವರ ಹಸ್ತವನ್ನ ತಡೆಯುವಂತ ಶಕ್ತಿ, ಆತನ ಭಯಂಕರವಾದ ಕೋಪಕ್ಕೆ ಬದಲಾಗಿ ಕರುಣೆಯನ್ನು ತೋರಿಸುವಂತ ಶಕ್ತಿ ಪ್ರಾರ್ಥನೆಗೆ ಮಾತ್ರ ಇರುವಂತದ್ದಾಗಿದೆ. ಪ್ರಾರ್ಥನೆಗೆ ಮಾತ್ರ ಇರುವಂತದ್ದಾಗಿದೆ. ಅದಕ್ಕಾಗಿ ಪ್ರತಿದಿನ ಕಣ್ಣೀರಿನಿಂದ ಆತನ ಪಾದವನ್ನು ನಾವು ತ್ಯಾವ ಮಾಡೋಣ. ನಮಗಿರುವಂತ ಎಲ್ಲ ಸಮಸ್ಯೆಗಳನ್ನ ಆತನ ಮುಂಭಾಗದಲ್ಲಿ ಹೇಳೋಣ. ಯಾರ ಬಳಿನಲ್ಲಿ ಹೇಳೋದು ಬೇಕಾಗಿಲ್ಲ. ನಮ್ಮ ತಂದೆ, ನಮ್ಮಪ್ಪ, ನನ್ನ ಕರ್ತ, ನಮ್ಮ ಸೃಷ್ಟಿಕರ್ತ ನಮ್ಮ ಮೊರೆಯನ್ನು ಕೇಳುವುದಕ್ಕಾಗಿ ಆತನು ಪರಲೋಕವನ್ನು ಯಾವಾಗಲೂ ತೆರೆದಿರುವಂತ ಕರ್ತನಾಗಿರುವುದರಿಂದ ದೇವ ಸಮಕ್ಷಮದಲ್ಲಿ ಈ 5 ಅಂಶಗಳಿಂದ ಕೂಡಿದಂತ ಪ್ರಾರ್ಥನೆಗೆ ದೇವರು ದಾಟಿ ಹೋಗೋದಿಲ್ಲ. ಕಣ್ಣಿನಿಂದ ಪ್ರಾರ್ಥನೆ ಮಾಡ್ತೀರಾ? ಮೊಣಕಾಲೂರಿ ಪ್ರಾರ್ಥನೆ ಮಾಡ್ತೀರಾ? ದೇವರನ್ನೇ ದೃಷ್ಟಿಸಿ ನನಗೆ ನೀನೇ ಸಾಕಪ್ಪ, ನೀನೇ ಉತ್ತರ ಕೊಡು ಎಂಬುದಾಗಿ ಹೇಳ್ತೀರಾ? ಯಥಾರ್ಥತೆಯಿಂದ ನೀವು ದೇವರ ಸೇವೆ ಮಾಡಿದಂತ, ದೇವರ ಆ ಕರುವಿಕೆ ದಿನಗಳಲ್ಲಿ ನಡೆದುಕೊಂಡಂತಹ ಸಂಗತಿಗಳನ್ನು ಜ್ಞಾಪಕಕ್ಕೆ ತರ್ತೀರಾ? ಪ್ರತಿಯೊಂದು ಪ್ರಾರ್ಥನೆಯಲ್ಲಿ ಅಪ್ಪ ನಿನ್ನ ಕೃಪೆಯನ್ನು ಆವರಿಸು ಎಂಬುದಾಗಿ ಪ್ರಾರ್ಥಿಸುವುದಾದ್ರೆ ಖಂಡಿತವಾಗಿಯೂ ನಿನ್ನನ್ನ, ನಿನ್ನ ಮಕ್ಕಳನ್ನ, ನಿನಗೆ ಕೊಡಲ್ಪಟ್ಟಂತಹ ಸ್ವಾಸ್ಥ್ಯವನ್ನ ದೇವರು ಸ್ಥಿರಪಡಿಸುತ್ತಾನೆ. ಯಾವ ಶತ್ರು ಸದಾ ಅದರ ಒಳಗಡೆ ಪ್ರವೇಶ ಮಾಡದ ರೀತಿಯಲ್ಲಿ ನಿನ್ನನ್ನು ಕಾದು ಕಾಪಾಡುತ್ತಾನೆ. ಕಣ್ಣುಗಳನ್ನು ಮುಚ್ಚೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಮಹಾಪರಿಶುದ್ಧನಾದ ನನ್ನ ತಂದೆಯಾದ ದೇವ, ನಿನ್ನ ಉನ್ನತವಾದಂತಹ ಕರ್ತನೆ ಸ್ವಾಮಿ, ದೈವ ಸಾನ್ನಿಧ್ಯಾನಕ್ಕಾಗಿ ನಾವು ಸ್ತೋತ್ರ ಮಾಡುತ್ತೇವೆ. ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯಾದ ದೇವರ ಕರ್ತನೆ, ಉನ್ನತೋನ್ನತ ಸಿಂಹಾಸನ ರೂಢನಾಗಿರುವಂತ ನಿನ್ನ ಮುಂಭಾಗದಲ್ಲಿ ದೇವರ ಕರ್ತನೆ ನಾವೆಲ್ಲರೂ ಸದಾ ಕುಟುಂಬವಾಗಿ ತಪ್ಪಿಸಿಕೊಳ್ಳುತ್ತೇವೆ. ಅಪ್ಪ ದೇವ ಕರ್ತನೆ, ಹಿಜ್ಕೀಯನಿಗೆ ದೇವರ ಸಾವು ಬದುಕಿನ ಮಧ್ಯದಲ್ಲಿ ಹೋರಾಡುತ್ತಿರುವಂತಹ ಸಂದರ್ಭದಲ್ಲಿ ನಿನ್ನನ್ನು ಸಿದ್ಧಪಡಿಸಿಕೋ, ನಿನ್ನ ಮನೆಯನ್ನು ಸಿದ್ಧಪಡಿಸಿಕೋ, ನೀನು ಸಾಯಲೇಬೇಕಾಗ್ತದೆ ಎಂಬುದಾಗಿ ಹೇಳಿದ ನೀನು ತಾನೆ. ಅವನು ಕಣ್ಣೀರಿನಿಂದ ಮೊಣಕಾಲೂರಿ ದೇವರೇ ನಿನ್ನನ್ನು ದೃಷ್ಟಿಸುತ್ತಾ ಯಥಾರ್ಥತೆಯಿಂದ ಆತನು ನಡ್ಕೊಂಡಂತ ಕ್ರಿಯೆಗಳ ನಿನ್ನ ಬಳಿಗಳಲ್ಲಿ ಹೇಳಿ ನಿನ್ನ ಕೃಪೆಯನ್ನು ನೆನೆಸಿ ಪ್ರಾರ್ಥನೆ ಮಾಡಿದಾಗ ಅವನ ಆಯುಷ್ಕಾಲಕ್ಕೆ 15 ವರ್ಷಗಳನ್ನ ಸೇರಿಸಿಕೊಟ್ಟು ಅವನು ಆಳ್ವಿಕೆ ಮಾಡ್ತಿದ್ದಂತ ಇಸ್ರೇಲ್ ದೇಶವನ್ನ ದೇವರೇ ಆರಾಮ್ಯರ ಅರಸನಿಂದ ದೇವರ ಕರ್ತನೆ ಸಂರಕ್ಷಿಸಿ ದೇವರೇ ಆ ದೇಶವನ್ನ ಸಂರಕ್ಷಿಸ್ತೇನೆ ಎಂಬುದಾಗಿ ಅಭಯ ಕೊಟ್ಟಂತ ನೀನು ತಾನೆ. ಇವತ್ತು ಈ ಸಂದೇಶವನ್ನ ಕರ್ನಾಟಕ ಮೊದಲುಗೊಂಡು ದೇಶ ವಿದೇಶಗಳಲ್ಲಿ ಕೇಳುತ್ತಿರುವಂತ ಯಾವ ಮಕ್ಕಳು ಈ 5 ಅಂಶಗಳು ಒಳಗೂಡಿರುವಂತ ಪ್ರಾರ್ಥನೆಯನ್ನ ಮಾಡುತ್ತಾರೋ ಅವರ ಜೀವಿತದಲ್ಲಿ, ಹಿಜ್ಕೀಯನ ಜೀವಿತದಲ್ಲಿ ನಡೆದಂತ ಅದ್ಭುತಗಳಿಗಿಂತಲೂ, ದೇವರ ಕರ್ತನ ಸ್ವಾಮಿ ಮೊರ್ದೆಕೈ ಜೀವಿತದಲ್ಲಿ ನಡೆದಂತ ಅದ್ಭುತಗಳಿಗಿಂತಲೂ, ದಾವೀದನ ಜೀವಿತದಲ್ಲಿ ನಡೆದಂತ ಅದ್ಭುತಗಳಿಗಿಂತಲೂ ಅತಿಶಯವಾದ ಅದ್ಭುತಗಳನ್ನ ದೇವರ ಮಕ್ಕಳ ಜೀವಿತದಲ್ಲಿ ನಡೆಸಬೇಕೆಂಬುದಾಗಿ ನಾನು ಪ್ರಾರ್ಥನೆ ಮಾಡುತ್ತೇನೆ. ಸಹಾಯ ಮಾಡಪ್ಪ. ಪ್ರಾರ್ಥನಾ ಅಭಿಷೇಕದಿಂದ ನಿನ್ನ ಮಕ್ಕಳನ್ನ ತುಂಬಿಸು. ಪ್ರತ್ಯೇಕವಾಗಿ ನಿನ್ನ ಸನ್ನಿಧಾನದ ಸೇವೆಗಾಗಿ ಕಾಣಿಕೆಗಳನ್ನ ಕಳಿಸಿದಂತ ಕರ್ತನೆ ಸ್ವಾಮಿ, ಒಬ್ಬೊಬ್ಬ ಮಕ್ಕಳಿಗಾಗಿ ನಿನಗೆ ಸ್ತೋತ್ರ ಮಾಡುತ್ತೇವೆ.
ದೇವರೇ ಕರ್ತನ ಸ್ವಾಮಿ, ಬಾಮನಿ ಸಿಸ್ಟರ್ ಬೆಂಗಳೂರು, ನವಮಿ ಸಿಸ್ಟರ್ ಹುಬ್ಬಳ್ಳಿ, ದೇವರೇ ವೈಲೆಟ್ ಸಿಸ್ಟರ್ ದೇವರೇ ಬೆಂಗಳೂರು, ದೇವರೇ ಕರ್ತನೆ ಪುಷ್ಪಾ ಸಿಸ್ಟರ್, ಪ್ರವೀಣ್ ಗುಲ್ಬರ್ಗ, ಮೋಹನ್ ಮಾನಿಕ್ ಬ್ರದರ್ ಬೀದರ್, ವಿನೋದ್ ಕುಮಾರ್, ಅನಿತಾ ಸಿಸ್ಟರ್, ದೇವಾ ಕರ್ತನ ಸ್ವಾಮಿ ಪ್ರೇಮ ಸಿಸ್ಟರ್ ಬೆಂಗಳೂರು, ವಿಶೇಷವಾಗಿ ಕುಮಾರ್ ಸೋಲ್ಗುಂಡೆ, ಮುತ್ತುಮಣಿ, ವೆಂಕಟೇಶ್ ಹೊಸಕೋಟೆ, ತಂದೆಯಾದ ದೇವರೇ ಕಾಮೇಶ್ರೀ, ದೇವರೇ ಪ್ರತ್ಯೇಕವಾಗಿ ಅಜಯ್, ನಿನ್ನ ಸನ್ನಿಧಾನದಲ್ಲಿ ಕರ್ತನ ಸ್ವಾಮಿ ಸುರೇಶ್ ಎನ್ನುವಂತ ಬ್ರದರ್ಗಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ ರಾಜ. ಇನ್ನು ಒಂದು ವೇಳೆ ಹೆಸರುಗಳನ್ನ ಮರ್ತಿರುವುದಾದ್ರೆ ಅಂತ ಮಕ್ಕಳನ್ನ ಯೇಸುವಿನ ನಾಮದಲ್ಲಿ ಹೆಸರಾಗಿ ನಿನ್ನ ಆಶೀರ್ವಾದ ಮಾಡು. ಪರಲೋಕದ ಬಾಗಿಲುಗಳನ್ನು ಇವರಿಗಾಗಿ ತೆರೆ ಮಾಡು. ನಿನ್ನ ಸನ್ನಿಧಿ ಸೇವೆಗೋಸ್ಕರವಾಗಿ ದೇವರೇ ಈ ಕಾಣಿಕೆಗಳ ಉಪಯೋಗ ಮಾಡುವಾಗ 30, 60, 100ರಷ್ಟು ಇವರ ಮಡಿಲು ತುಂಬ ಹೊರಚೆಲ್ಲುವ ಹಾಗೆ ಇವರು ಮಾಡುವಂತ ಎಲ್ಲಾ ಪ್ರಯತ್ನಗಳು, ಎಲ್ಲಾ ವಿಧವಾದಂತಹ ಕರ್ತನ ಸ್ವಾಮಿ ಇವರ ಮಕ್ಕಳ ವಿದ್ಯಾಭ್ಯಾಸಗಳನ್ನ ಆಶೀರ್ವಾದ ಮಾಡಿ ನಡೆಸಬೇಕೆಂಬುದಾಗಿ ನಾನು ಪ್ರಾರ್ಥಿಸ್ತೇನೆ ರಾಜ. ತಂದೆ ಆ ದೇವರೇ ಕರ್ತನೆ, ಈ ಸಂದೇಶದ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡಿದೆ, ನಮ್ಮನ್ನ ಬಲಪಡಿಸಿದೆ, ಅದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಪ್ರಾರ್ಥಿಸ್ತೇನೆ ನನ್ನ ಪರಲೋಕದ ತಂದೆಯಾದ ದೇವರೇ, ಆಮೆನ್, ಆಮೆನ್. ಪ್ರೈಸ್ ಲಾರ್ಡ್.